ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಫುಲ್ ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಒಂದು ಹಸು ಸೇಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಒಂದು ಜರ್ಸಿ ಹಸು. ಈ ಹಸು ಬಂದು ಮೂರನೇ ಬಾರಿ ಗರ್ಭಧರಿಸಿರೋ ಅಂಥ ಹಸು. ಸೊ ಇದು ಒಂದು 7-8 ಲೀಟ್ರ್ ಹಾಲು ಕರೆದಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ಬಟ್ ಗೊತ್ತಿಲ್ಲ ಎಷ್ಟು ಕರೆದಿದ್ದಾರೆ ಅಂತ. ನಾವು ಕರೆದಿಲ್ಲ. ನಮ್ಮ ಮೇವು ಅಂದರೆ ಒಳ್ಳೆ ಮೇವು ಹಾಕೊಂಡ್ವಿ, ಸೈಲೇಜ್ ಮೇವು ಹಾಕೊಂಡ್ವಿ, ತಿಂಡಿ ಮೇಂಟೈನ್ ಮಾಡಿದ್ವಿ ಅಂದರೆ 8 ಮೇಲೆ 9ವರೆಗೂ ರೀಚ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇದು ನೋಡ್ತಾ ಇರ್ಬೋದು, ಮೂರನೇ ಬಾರಿ ಗರ್ಭಧರಿಸಿರೋವಂಥ ಹಸು. ತೊಗಟೆ ಎಷ್ಟು ಸುಲಭ ಆಗಿದೆ. ಹಾಗೆ ಹಸು ತುಂಬಾ ಸಾಧು ಪ್ರಾಣಿ. ಈ ಥರ ಸಾಧು ಪ್ರಾಣಿಗಳು ಬೇಗ ಆದಷ್ಟು ಜನಗಳಿಗೆ ಸಿಗಲ್ಲ. ಹಾಗೆಯೇ ಈಗ ಎಲ್ಲರೂ ಕೂಡ ಹಸುಗಳನ್ನ ಸಾಗಾಣಿಕೆ ಮಾಡ್ತಾ ಇರೋದ್ರಿಂದ, ಹೈನುಗಾರಿಕೆ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಹಾಲಿನ ಎಲ್ಲ HF ಹಸುಗಳೇ ಮಿಕ್ಸ್ ಆದರೆ ಡೈರಿಲಿ ಏನಾದರೂ ಈಗ ಡೈರಿಗೆ ಹಾಲು ಹಾಕಿದಾಗ ಅದರಲ್ಲಿ ಫ್ಲ್ಯಾಟ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಡಿಗ್ರಿ ಪ್ರಾಬ್ಲಮ್ ಆಗಿರ್ಬೋದು, ಈ ಥರ ಪ್ರಾಬ್ಲಮ್ ಬರ್ತವೆ ಅನ್ನೋದಕ್ಕೋಸ್ಕರ ಎಲ್ಲ ಇವಾಗ ಜರ್ಸಿ ಮಿಕ್ಸಲ್ಲಿ ಹಾಲು ಹಾಕ್ತಾ ಇದ್ದಾರೆ. ಸೊ ಇವಾಗ ಜರ್ಸಿಗಂತೂ ತುಂಬಾ ಬೇಡಿಕೆ ಇದೆ. ಸೊ ಅದಕ್ಕೋಸ್ಕರ ನಾನು ಜರ್ಸಿ ಹಸು ಸಿಕ್ಕಿದೆ, ಒಳ್ಳೆ ಹಸು ಸಿಕ್ಕಿದೆ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಕೆಸಲು ಭಾಗದಲ್ಲಿ ಒಂದು ನರಗಟ್ಟು ಎಷ್ಟು ಗಾತ್ರ ಕಾಣಿಸ್ತಾ ಇದೆ ಅಂತ. ನಮ್ಮ ಹಾಲು ಇಷ್ಟು ಬರ್ಬೋದು ಅಂತ ಅಂದಾಜು ಹಾಕೋ ಅಂಥ ಒಂದು ಬಾಣ ಅಂದರೆ ಅದೇ ನರಗಟ್ಟು ಎಷ್ಟು ದಪ್ಪ ಬಂದಿರುತ್ತೆ. ಸೊ ಅದ್ರ ಮೇಲೆ ನಾವು ಹಾಲು ಇಷ್ಟು ಕರಿಬೋದು. ಕೆಲವೊಂದು ಹಸುಗಳೇನೆಂದರೆ ತುಂಬ ದಪ್ಪ ಬಂದಿರುತ್ತೆ ಕೆಸಲು, ಬಟ್ ಹಾಲು ನೋಡಿದರೆ 3 ಲೀಟ್ರು 4 ಲೀಟ್ರು ಹಾಲು ಕೊಡ್ತಾ ಇರುತ್ತೆ. ಇನ್ನು ಕೆಲವರು 70,000 80,000 ತನಕ ಕೊಟ್ಟು HF ಹಸುಗಳನ್ನ ತಗೊಂಡು ಹೋಗ್ತಾರೆ, ಬಟ್ 4 ಲೀಟ್ರ್ 5 ಲೀಟ್ರ್ ಹಾಲು ಕರಿತಾ ಇರ್ತಾರೆ. ಅದಕ್ಕಿಂತ ಈ ಥರ ಜರ್ಸಿನ ತಗೊಳ್ಳಿ. ಜರ್ಸಿನಲ್ಲಿ ನಾವು 7-8 ತನಕ ರೀಚ್ ಮಾಡ್ಬೋದು. ನಾನು ಇದರಲ್ಲಿ ಒಂದು 10 ತನಕ ರೀಚ್ ಮಾಡ್ಬೋದು ಅಂತ ಅನ್ಕೊತೀನಿ. ಯಾಕಂದರೆ ಒಳ್ಳೆ ಸೈಲೇಜ್ ಮೇವು ಕೊಟ್ಟು ಅದಕ್ಕೆ ತಕ್ಕನಾಗಿ ತಿಂಡಿ ಫೀಡ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ನಾವು 9 ಅಂತೂ ರೀಚ್ ಮಾಡ್ಬೋದು ಖಂಡಿತ. ಸೊ ನಿಮಗೆ ಯಾರಿಗಾದರೂ ಬೇಕು ಅಂದರೆ ಇದು ಬಂಪರ್ ಸೇಲ್ ಅಂತ ಹೇಳ್ಬೋದು. ಯಾಕಂದರೆ ಇದು ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಬಂದು ವ್ಯಾಪಾರ ಮಾಡ್ಕೊಂಡು ತಗೊಂಡು ಹೋಗೋರು ಅಂತ ಇರುತ್ತಾರೆ. ಸೊ ನನಗೆ ಅನ್ನಿಸ್ತು, ನನ್ನ ವ್ಯೂವರ್ಸ್ಗೆ ಯಾಕೆ ಒಂದು ಚಾನ್ಸ್ ಕೊಡಬಾರ್ದು ಅಂತ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ಬೇಕು ಅಂತ ಅನಿಸಿದರೆ ನಾನು ಮೇಲ್ಗಡೆ ನಮ್ಮ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಸೊ ಆ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಬೇಕಾದಷ್ಟು ಡೀಟೇಲ್ಸ್ ಬೇಕು ಅಂದರೆ ಅವ್ರ ಹತ್ರ ವಿಚಾರಿಸಿ ತೊಗೊಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೊಂದೇ ಹಸು ಅಲ್ಲ, ಮುಂದೆ ಡೈಲಿ ಒಂದೊಂದು ಹಸುಗಳದ್ದು ಸೇಲಿಂಗ್ ಬಂದಾಗ ವಿಡಿಯೋ ಹಾಕ್ತೀನಿ. ಸೊ ಮುಂದೆ ನಿಮಗೆ ಏನಾದರೂ ಹಸುಗಳು ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಡಿಯೋನ ಫುಲ್ ನೋಡಿದ್ರೋ ಎಲ್ಲರೂ ಕೂಡ ಥ್ಯಾಂಕ್ ಯು.